ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಅವರೆಕಾಳು ಹುಸ್ಲಿಗಳನ್ನ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋವಂಥ ಹುಸ್ಲಿ ತುಂಬ ಸಿಂಪಲ್ ಆಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು. ಎಣ್ಣೆ ಬೆಣ್ಣೆ ಎಲ್ಲ ಜಾಸ್ತಿ ಉಪಯೋಗಿಸ್ದೆ ಅವರೆಕಾಳು ಹುಸ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 1.5 ಕಪ್ಪಷ್ಟು ಅವರೆಕಾಳು ಹಾಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಅವರೆಕಾಳು ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಅವರೆಕಾಳನ್ನ ಬೇಯಿಸ್ಕೊಳ್ತೀನಿ ಸಾಫ್ಟಾಗಿ. 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಪ್ರೆಷರ್ ಬಿಟ್ಟಿದೆ, ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಅವರೆಕಾಳಿನ ಘಮ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಅವರೆಕಾಳು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕಾಳು ಮಾತ್ರ ತೊಗೊಳ್ಳೋಣ. ನೀರು ಒಂದು ಸ್ವಲ್ಪ ಇದೆ ಅಷ್ಟೇ, 1/4 ಕಪ್ಪಷ್ಟು. ಅದನ್ನ ಪಕ್ಕ ಇಟ್ಟಿರೋಣ. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ 5, ನೀವು ಬೇಕಾದರೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನನಗೆ ಬಾಯಿಗೆ ಸಿಗಬಾರ್ದು ಅಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಂಡು 1-2 ಸಲ ಮಿಕ್ಸ್ ಮಾಡ್ಕೊಳ್ಳೋಣ. 2 ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ತಾ ಇದ್ದೀನಿ. ಕಾಳು ಬೇಯಿಸೋದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಈರುಳ್ಳಿ ಇವಾಗ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇವಾಗ ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ ಹಾಕೊಳ್ತಿದ್ದೀನಿ. ಇದರಲ್ಲಿರೋ ಅಂಥ ಸ್ವಲ್ಪ ನೀರು, 1/4 ಕಪ್ಪಷ್ಟು ನೀರಿತ್ತು, ಅದನ್ನು ತೆಗ್ದು ಪಕ್ಕ ಎತ್ತಿಟ್ಕೊಂಡಿದ್ದೀನಿ. ಅವಶ್ಯಕತೆ ಬೇಕಾದರೆ ಹಾಕೋಬೋದು. ಇವಾಗ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಳು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿರೋವಂಥ ನೀರಿತ್ತಲ್ಲ, ಅದನ್ನ 1-2 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಆವಾಗ ಒಂಥರ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಆ ಬೇಯಿಸಿರೋ ಅಂಥ ನೀರನ್ನೇ ಹಾಕೋಬೇಕು. ಹಾಕ್ಕೊಂಡು ಇವಾಗ ಮೇಯ್ನ್ ಹಸಿ ತೆಂಗಿನ ತುರಿ. ಈ ಹಸಿ ತೆಂಗಿನ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ. ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಕಟ್ ಮಾಡ್ಕೊಂಡಿರೋದು 1/4 ಕಪ್ ಹಾಕೊಂಡಿದ್ದೀನಿ. ಹಸಿ ತೆಂಗಿನ ತುರಿನೂ 1/4 ಕಪ್ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಉಪ್ಪು ಖಾರ ಎಲ್ಲ ಕಾಳಿಗೆ ಚೆನ್ನಾಗಿ ಹಿಡೀಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಅಷ್ಟೇ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಯಾವಾಗಲೂ ನಮ್ಮ ಮನೆಯಲ್ಲಿ ಜೀರಿಗೆ ಮೆಂತ್ಯದ ಪುಡಿ ಅಂತೂ ಇದ್ದೇ ಇರುತ್ತೆ. ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಒಂಚೂರು ಈ ಥರ ಪಲ್ಯಗಳಿಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದ್ರ ಫ್ಲೇವರಿಂದ ಇನ್ನಷ್ಟು ಪಲ್ಯ ರುಚಿ ಹೆಚ್ಚುತ್ತೆ. ಈ ಪಲ್ಯನ ನೀವು ಚಪಾತಿ, ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಊಟದ ಜೊತೆ ಸೈಡ್ ಡಿಶ್ ಥರ ಕೂಡ ಸರ್ವ್ ಮಾಡ್ಕೋಬೋದು. ನೀವು ಇದನ್ನು ಅವರೆಕಾಳು ಪಲ್ಯ ಅಂತ ಬೇಕಾದರೂ ಕರಿಬೋದು, ಇಲ್ಲಾಂದರೆ ಅವರೆಕಾಳು ಹುಸ್ಲಿ ಅಂತನಾದರೂ ಹೇಳ್ಬೋದು. ನೋಡಿ, ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.